magnetic effect of electric current part, second lesson in the physics. First we shall know what is a magnet. I should get a bar magnet. ಈ ತರ bar magnet ನಾನು ಸಿಗ್ತಾ ಇಲ್ಲ, ಆಮೇಲೆ ಹುಡುಕ್ತೀನಿ. This is also a magnet. A magnet is a substance which will attract the substances of iron. Iron substances ನ ಏನು ಮಾಡುತ್ತೆ ಅದು? Attract. ಅರ್ಥ ಆಯ್ತಾ? So, ಹೇಳ್ರಿ, a magnet is a substance. A magnet is a substance which attracts iron-like substance iron-like. substances. So, this is the diagram of a bar magnet. Now, magnet. Bar magnet. So, bar magnet has two poles to the ends. This is north pole, north pole, South pole. south pole. Kadimbas. North Kariyo? pole and south. South pole. So, the attraction. ಕೇಳಿಸ್ಕೊಳ್ರಮ್ಮ, attraction is more at the poles. Attraction ಜಾಸ್ತಿ ಏನಿದೆ? Poles. Poles ಅಲ್ಲಿ ಜಾಸ್ತಿ attraction power ಇದೆ. ಅಲ್ಲಿ ಜಾಸ್ತಿ ಏನು ಈ ತರ. So this is a bar magnet. ಈಗ ಎರಡು magnet ಅನ್ನ see here. I am taking two bar magnets. ಇದು north south. ಇಲ್ಲಿ ಇನ್ನೊಂದು bar magnet ತಗೊಂತೀನಿ. ಇದು south north. ಇದು ಸೌತ್ ಅನ್ನ ಲೈಕ್ ಪೋಲ್ಸ್ ಅಂತ ಹೇಳ್ತೀವಿ. ಲೈಕ್ ಪೋಲ್ಸ್. Like poles. ಅಂದ್ರೆ ತುದಿಗಳು. ಲೈಕ್ ಪೋಲ್ಸ್ ವಿಲ್ ನಾಟ್ ಅಟ್ರಾಕ್ಟ್ ವಿತ್ ಈಚ್ ಅದರ್. ಲೈಕ್ ಪೋಲ್ಸ್ ನಾನು ಹತ್ರ ತಂದ್ರೆ ಅದು ರಿಪೆಲ್ ಆಗುತ್ತೆ. ನೋಡಿ, ಏನಾಗುತ್ತೆ? ಅಟ್ರಾಕ್ಟ್ ಆಗಲ್ಲ. ಅರ್ಥ ಆಯ್ತಾ? ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್. ಆದ್ರೆ ನಾನಿಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಏನು ಬರೀತೀನಿ, ಇಲ್ಲಿ ಏನು ಬರೋದು, ಇಲ್ಲಿ ಎಸ್ ಬರೀತೀನಿ. ಅಂದ್ರೆ ಇಲ್ಲಿ ನಾರ್ತ್, ಈ ನಾರ್ತ್ ಪೋಲ್ ನ ಉಲ್ಟಾ ಮಾಡಿ ಸೌತ್ ಪೋಲ್ ಅಂತಂದ್ರೆ ಆವಾಗ ಏನಾಗುತ್ತೆ, ಇವೆರಡು ಏನಾಗ್ತವೆ, ಅಂಟುತ್ತವೆ. ದೇ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಸೊ ಅನ್ಲೈಕ್ ಪೋಲ್ಸ್, ವಾಟ್ ಪೋಲ್ಸ್? Unlike poles. ಅಟ್ರಾಕ್ಟ್ ಈಚ್ ಅದರ್. ಇದ್ರ ಮೇಲೆನೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಕೊಟ್ಟಿದ್ರು. ಹೌದಾ? ಯಾವ ತರ ಡೈಗ್ರಾಮ್ ಅವರೇ ಕೊಟ್ಟಿದ್ರು, ಎಲ್ಲಿ ಅಟ್ರಾಕ್ಟ್ ಆಗುತ್ತೆ, ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಅದನ್ನ ಕ್ವಶನ್ ಪೇಪರ್ ನಾನು ಏನ್ ಮಾಡ್ತೀನಿ, ಬಿಡ್ತೀನಿ. ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್. ಏನಾಗುತ್ತೆ? ರಿಪೆಲ್ ಈಚ್ ಅದರ್. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್, ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು? ಮ್ಯಾಗ್ನೆಟಿಕ್ So, around the magnet, see, around the magnet there is an attraction power. Some area ದಲ್ಲಿ ಇಲ್ಲಿ ಒಂದು ಏರಿಯಾ ಅಂತ ತಿಳ್ಕೊಳ್ರಿ, ಇಲ್ಲ ಮ್ಯಾಗ್ನೆಟ್ ಇಟ್ಟಿದ್ದೀನಿ, ಇದ್ರ ಸುತ್ತಲೂ ಒಂದು ಏರಿಯಾದಲ್ಲಿ ಅಟ್ರಾಕ್ಷನ್ ಪವರ್ ಇರುತ್ತೆ. ಆ ಅಟ್ರಾಕ್ಷನ್ ಪವರ್ ಇರೋ ಏರಿಯಾಗೆ ಏನಂತ ಹೇಳ್ತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. The area where the magnetic force exists around the magnet is called as a magnetic field. ಈಗ ನಾವು ಒಂದು ತಂತಿಯನ್ನ ದೂರ ಹಿಡಿದ್ರೆ ಅದು ಏನಾಗುತ್ತೆ? ಅಟ್ರಾಕ್ಟ್ ಆಗಲ್ಲ. ಇಲ್ಲಿ ನೋಡ್ರಿ, ಈಗ ದೂರ ಹಿಡಿದ್ರೆ ಅಟ್ರಾಕ್ಟ್ ಆಗಲ್ಲ. ಹತ್ರ ಹೋದ್ರೆ ಏನಾಗುತ್ತೆ? ಅಟ್ರಾಕ್ಟ್ ಆಗುತ್ತೆ. ಯಾಕೆ ಅಟ್ರಾಕ್ಟ್ ಆಯ್ತು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಅದರ ಹತ್ರನೇ ಇದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. The attraction force, ಹೇಳ್ರಿ, The attraction force around the magnet is called as magnetic field. These magnetic field, these are shown by the imaginary lines. ಯಾವ lines? Imaginary lines. In the form of lines. ಆ ಲೈನ್ಸ್ ಕಾಣಲ್ಲ ನಮಗೆ, ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ, ಬರೆದಿದ್ದಾರೆ. ಅದನ್ನ ನಾವು ಏನಂತ ಹೇಳ್ತೀವಿ? ಮ್ಯಾಗ್ನೆಟಿಕ್ ಲೈನ್ಸ್. ವಾಟ್ ದೇ ಆರ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ field lines. So ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಕೇಳ್ತಾರೆ, 2 ಮಾರ್ಕ್ಸ್. ವೆರಿ ಇಂಪಾರ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ದೀಸ್ ಆರ್ ಫಸ್ಟ್ ಏನ್ ಬರ್ತೀನಿ ನಾನು ಇದರಲ್ಲಿ, ದೀಸ್ ಆರ್ ನಿಮ್ಮ ಗ್ರೂಪಿಗೆ ನಾನು ನೋಟ್ಸ್ ಹಾಕಿದ್ದೀನಿ. ದೀಸ್ ಆರ್ ಇಮ್ಯಾಜಿನರಿ ಲೈನ್ಸ್. ನಿಜವಾಗ್ಲೂ ಇದು ಕಾಣಲ್ಲ, ಮ್ಯಾಗ್ನೆಟ್ ಸುತ್ತು ಲೈನ್ಸ್ ಕಾಣ್ತಾವೆ ಎಲ್ಲಾದ್ರೂ? ಇಲ್ಲ. ದೀಸ್ ಆರ್ ಇಮ್ಯಾಜಿನರಿ ಲೈನ್ಸ್. They emerge from the north pole to south pole. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾರ್ತ್ ಪೋಲ್ ಇಂದ ಸೌತ್ ಪೋಲ್. ಆಯ್ತಾ? ಡೈರೆಕ್ಷನ್ ಈ ತರ ಹಾಕಬೇಕು.
they emerge from the north pole and go to the south pole. ಅಥವಾ ಏನಂತ ಹೇಳಬೇಕು, they travel from north pole to the South Pole. These are called as magnetic field lines. North pole to south pole. ಹೌದಾ, ಇದು ಸೆಕೆಂಡ್ ಆಮೇಲೆ they move from north to south pole. Magnetic field lines don't intersect with each other. What is intersection? ಎರಡು ಲೈನ್ಸ್ ಕ್ರಾಸ್ ಆಗೋದನ್ನ ನಾವು ಹೇಳ್ತೀವಿ ಇಂಟರ್ಸೆಕ್ಷನ್ ಅಂತ ಹೇಳ್ತೀವಿ. Can you see two lines crossing here? ಎರಡು ಲೈನ್ಸ್ ಕ್ರಾಸ್ ಆಗ್ತಾ ಇರೋದು ನೋಡ್ತಾ ಇದ್ದೀರಾ ನೀವು? ಇಲ್ಲಿ ಇಲ್ಲ. So they don't intersect with, ಹೇಳ್ರಿ, they don't Intersect with. The lines are denser or thicker at the poles. ಇಲ್ಲಿ ಪೋಲ್ಸ್ ಇರುತ್ತಲ್ಲಪ್ಪ, ಇಲ್ಲಿ ಲೈನ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. The lines are thicker, ಹೇಳ್ರಿ, Thicker or dense or dense near the poles. near the poles. So there is attraction power more in the poles. Magnetic field lines ಅದನ್ನ ಹಾಕಿದ್ದೀನಿ ಮನೆ ಬೇಕು. ಯಾಕೋ ದಳಿಯ. So the properties of magnetic field ಇದನ್ನ ಇದರ ಮೇಲೆ ಏನಾದರೂ ಕ್ವೆಶ್ಚನ್ ಕೇಳಬಹುದು. ನೆಕ್ಸ್ಟ್ magnetic field lines around a straight conductor. ಇದು ಒಂದು ಕಂಡಕ್ಟಿಂಗ್ ವೈರ್ ಇದೆ, ಇನ್ನೊಂದು ಹೇಳಿಲ್ಲ. What is called as a magnetic effect of current. So ಇಲ್ಲಿ ನೀವು ಏನು ನೋಡ್ತೀರಾ, when you put on the switch of the current, your fan is rotating. ಹೌದಾ, ಇದನ್ನ ನಾವೇನಂತ ಹೇಳ್ತೀವಿ, ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಅರ್ಥ ಆಯ್ತಾ? ವಾಟರ್ ಹೀಟರ್ ಅಲ್ಲಿ when you pass the current, it gets heated, heat is evolved. ಏನು ಬರುತ್ತೆ? Heat. That is called as the heating effect of electric current. ಏನಂತ ಹೇಳ್ತೀವಿ? Now one more effect, interesting effect is called as the magnetic effect of electric current. What effect? Magnetic heating. ಈಗ ಕನ್ಸಿಡರ್ ದಿಸ್ ಆಸ್ ಅ ವೈರ್. ಇದನ್ನ ವೈರ್ ಅಂತ ಕನ್ಸಿಡರ್ ಮಾಡಿ ಇದನ್ನ ನಾವು ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ರೆ ಇದರ ಮೂಲಕ ಏನು ಹರಿಯುತ್ತೆ? ಕರೆಂಟ್ ಹರಿಯುತ್ತೆ. ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಮ್ಯಾಗ್ನೆಟ್ ನೌ. ಆದ್ರೂ ಸಹ ಇಲ್ಲೊಂದು ಮ್ಯಾಗ್ನೆಟಿಕ್ ನೀಡಲ್ ಇಟ್ರೆ, ಮ್ಯಾಗ್ನೆಟಿಕ್ ನೀಡಲ್ ಅಂದ್ರೆ ಅದರಲ್ಲಿ ಒಂದು ಸೂಜಿ ಇರುತ್ತೆ, ಅದನ್ನು ತೋರಿಸ್ತೀನಿ ನಾನು. ಅದು ಮ್ಯಾಗ್ನೆಟ್ ಇದ್ರೆ, ಮ್ಯಾಗ್ನೆಟ್ ಹತ್ರ ಹೋದ್ರೆ ಆ ಸೂಜಿ ಏನಾಗುತ್ತೆ, ಅಲ್ಲಾಡುತ್ತೆ. ಆ ಮ್ಯಾಗ್ನೆಟಿಕ್ ನೀಡಲ್ ನಾನು ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ದಿಸ್ ಇಸ್ ಅ ಕಂಡಕ್ಟಿಂಗ್ ವೈರ್. ಕಂಡಕ್ಟರ್ ಅಂದ್ರೆ ಬಸ್ ಆಗಿರೋ ಕಂಡಕ್ಟರ್ ಅಲ್ಲ, ಕಂಡಕ್ಟರ್ ಅಂದ್ರೆ ಆ ವೈರ್ ವಿಚ್ ಇಸ್ ಹ್ಯಾವಿಂಗ್ ಎಲೆಕ್ಟ್ರಿಸಿಟಿ ಪಾಸಿಂಗ್ ಥ್ರೂ ಇಟ್ ಇಸ್ ಕಾಲ್ಡ್ ಆಸ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಆವಾಗ ಮ್ಯಾಗ್ನೆಟಿಕ್ ನೀಡಲ್ ನ ಹತ್ರ ತಂದಾಗ ದ ನೀಡಲ್ ವಿಲ್ ಡಿಫ್ಲೆಕ್ಟ್. ಇದು ಮ್ಯಾಗ್ನೆಟಾ? ಅಲ್ಲ. ಮತ್ತೆ ಯಾಕೆ ಅದು ಡಿಫ್ಲೆಕ್ಷನ್ ತೋರಿಸ್ತು? ಇನ್ನೊಂದು ಮ್ಯಾಗ್ನೆಟ್ ಇದ್ರೇನೆ ಅದು ಡಿಫ್ಲೆಕ್ಷನ್ ತೋರಿಸುತ್ತೆ. ಇದು ಮ್ಯಾಗ್ನೆಟ್ ಅಲ್ಲ, ಆದ್ರೂ ಅದು ಡಿಫ್ಲೆಕ್ಷನ್ ತೋರಿಸುತ್ತೆ. ಯಾಕೆ ಡಿಫ್ಲೆಕ್ಷನ್ ಅದು ತೋರಿಸುತ್ತೆ? when we pass the current in the wire, there is also magnetic field produced around the wire. ಮ್ಯಾಗ್ನೆಟ್ ಅಲ್ಲದೆ ಇದ್ರೂ ಸಹ ಒಂದು ವೈರ್ ನ ಮೂಲಕ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಇಫೆಕ್ಟ್ ಪ್ರೊಡ್ಯೂಸ್ ಆಗುತ್ತೆ. ಏನ್ ಪ್ರೊಡ್ಯೂಸ್ ಆಗುತ್ತೆ? ಮ್ಯಾಗ್ನೆಟಿಕ್ ಇಫೆಕ್ಟ್, ಅಟ್ರಾಕ್ಷನ್ ಪವರ್. That is called as the magnetic effect of electric current. So in this diagram they have taken a straight wire. ಎಂತ ವೈರ್? ಒಂದು ತಂತಿ ತಗೊಂಡಿದ್ದಾರೆ, ಆ ತಂತಿ ಸ್ಟ್ರೇಟ್ ಆಗಿದೆ. This is XY straight wire. ಆ ವೈರ್ ನ ಯಾವುದು ಕಂಡಕ್ಟ್ ಮಾಡಿದ್ದಾರೆ? ಬ್ಯಾಟರಿಗೆ, ಆಮೇಲೆ ರೆಸಿಸ್ಟೆನ್ಸ್ಗೆ ಎಲ್ಲ ಕಂಡಕ್ಟ್ ಮಾಡಿದ್ದಾರೆ. ಆವಾಗ ಇದರಲ್ಲಿ ಏನು ಫ್ಲೋ ಆಗುತ್ತೆ? ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ. ಆಮೇಲೆ ಒಂದು ಕಾರ್ಡ್ಬೋರ್ಡ್ ಶೀಟ್ ನ ಹೋಲ್ ಮಾಡಿ ಅದರಲ್ಲಿ ಹಾಕಿದ್ದಾರೆ. ಹೌದಾ? ಕಾರ್ಡ್ಬೋರ್ಡ್ ಶೀಟ್ ನ ಹೋಲ್ ಮಾಡಿ ಆಮೇಲೆ ಇದರಲ್ಲಿ ಅಯನ್ ಪೌಡರ್ ಇರುತ್ತಲ್ಲ, ಅಯನ್ ಪೌಡರ್ ಇದೆಯಲ್ಲ, ಈ ತರ ಅಯನ್ ಪೌಡರ್ ನ ಅದ್ರ ಮೇಲೆ ಏನ್ ಮಾಡ್ತಾರೆ? ಸ್ಪ್ರಿಂಕಲ್ ಮಾಡ್ತಾರೆ. ಆವಾಗ ಅವು ಹೆಂಗ್ ಕೂತ್ಕೊತಾವ ಗೊತ್ತಾ? ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಯಾವ ತರ ಕೂತ್ಕೊಳ್ತವೆ? ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಇಲ್ಲಿ ಹೊರಗೊಂದು ಸರ್ಕಲ್, ಅದ್ರ ಸುತ್ತ ಒಂದು ಸರ್ಕಲ್. ಸೊ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಇರುತ್ತೆ? ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್. ಈಗ ಬಾರ್ ಮ್ಯಾಗ್ನೆಟ್ ಸುತ್ತಲೂ ನಿಮ್ಗೆ ಲೈನ್ಸ್ ನೋಡಿದ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ಆ ತರ ಇಲ್ಲ. ಇಲ್ಲಿ ಯಾವ ತರ ಇದೆ ಅಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್. ಯಾವ ಕಂಡಕ್ಟರ್ ಇದು? ಸ್ಟ್ರೇಟ್ ಕಂಡಕ್ಟರ್. ಇದ್ರ ಮೇಲೆ ಯಾವ ತರ ಪ್ರಶ್ನೆ
ಮಾಡಬಹುದು. ಹಾಂ. ಇದನ್ನೇ ಡಯಾಗ್ರಾಮ್ ಕೊಟ್ಟು ಬೇರೆ ಬೇರೆ ತರದ ಪ್ರಶ್ನೆಯನ್ನ ಕೊಡ್ತಾರೆ. What is a solenoid? Coil of magnetic ಇವತ್ತು ನಿಮ್ಮ circuit. ಬಾಲ್ ಪೆನ್ ಅಲ್ಲಿ ಒಂದು ಸ್ಪ್ರಿಂಗ್ ಕಾಪರ್ ವೈರ್ ತಗೋತಾರೆ. They take a copper wire, insulated copper wire. Insulated means ಅದರ ಮೇಲೆ ಪ್ಲಾಸ್ಟಿಕ್ ಕವರ್ ಇರೋದು. ಅರ್ಥ ಆಯ್ತಾ? Insulated copper wire. ಮತ್ತೆ DC They motor ಹಾಕಿರ್ತಾರೆ. turn it like a coil. ಈ ತರ ಟರ್ನ್ ಮಾಡ್ತಾರೆ. ಟರ್ನ್ ಮಾಡಿ ಕಾಯಿಲ್ ಮಾಡಿ ಅದನ್ನ ಶೇಪ್ ಆಫ್ ಅ ಸಿಲಿಂಡರ್. ಸಿಲಿಂಡರ್ ಅಂದ್ರೆ ಏನು? ಈ ಆಕೃತಿ. ಹೌದಾ? ಸಿಲಿಂಡರ್ ತರ ಆಕೃತಿ ಮಾಡ್ತಾರೆ ಅದನ್ನ. See, a coil of many circular turns. ಯಾರೋ ಬ್ಯಾಂಗ್ಳೂರ್ ಹೊಂಟಾನ ಅದು? ಸರ್ಕ್ಯುಲರ್ ಟರ್ನ್ಸ್. ಆ ವೈರ್ ನ ಸುತ್ತಿ 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 ಏನ್ ಮಾಡ್ತಾರೆ? ಒಂದು ಸಿಲಿಂಡರ್ ತರ ಮಾಡ್ತಾರೆ. Insulated copper wire wrapped closely in the shape of the cylinder is called as a solenoid. ಅರ್ಥ ಆಯ್ತಾ? ಸಾಲಿನಾಯ್ಡ್ ಅಣ್ಣ ಇಲ್ಲಿ ನೋಡ್ರಿ, ಮ್ಯಾಮ್ ಈ ಸ್ಪ್ರಿಂಗು ಇದು ತುಂಬಾ ಚಿಕ್ಕದು. ಇದನ್ನ ನಾವೇನ್ ಮಾಡ್ತೀವಿ? ಈ ಸೊಲೆನಾಯ್ಡ್ ನ ನಾವೇನ್ ಮಾಡ್ತೀವಿ? ಈ ಕನೆಕ್ಟ್ ಟು ಅ ಬ್ಯಾಟರಿ. ಯಾವ್ದು ಕನೆಕ್ಟ್ ಮಾಡ್ತೀವಿ? ಬ್ಯಾಟರಿ ಅಥವಾ ಸೆಲ್ಗೆ ಕನೆಕ್ಟ್ ಮಾಡ್ತೀವಿ. ಆವಾಗ ಅದರಲ್ಲಿ ಕರೆಂಟ್ ಪಾಸ್ ಆದಾಗ ಯಾವ ಇಫೆಕ್ಟ್ ಪ್ರೊಡ್ಯೂಸ್ ಆಗುತ್ತೆ? Electric. ಯಾವ ಲೆಸನ್ ಓದ್ತಾ ಇದೀವ ನಾವು ಈಗ? Magnetic. ಸೊಲೆನಾಯ್ಡ್ ಅಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಪವರ್, ಅಟ್ರಾಕ್ಷನ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಯಾವ ತರ? ಮ್ಯಾಗ್ನೆಟಿಕ್ ಪವರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿರುತ್ತೆ? ಸೆಂಟರ್ ಅಲ್ಲಿ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಇರುತ್ತೆ. ಸೆಂಟರ್ ಅದು ಕೇಳಬಹುದು. ರೈಟ್ ದ ಪ್ರಾಪರ್ಟೀಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ದ ಸೊಲೆನಾಯ್ಡ್ ಅಂತ ಕೇಳಿದ್ರೆ ದ ಲೈನ್ಸ್ ವಿಲ್ ಬಿ ಪ್ಯಾರಲಲ್ ಇನ್ ದ ಸೆಂಟರ್. ಯಾವ ತರ ಇರ್ತವೆ? Parallel. ಯೂನಿಫಾರ್ಮ್ ಇನ್ ದ ಸೆಂಟರ್. ಯೂನಿಫಾರ್ಮ್ ಅಂದ್ರೆ ಒಂದೇ ತರ. ಯೂನಿಫಾರ್ಮ್ ಇನ್ ದ ಸೆಂಟರ್. ಆಮೇಲೆ ಅವ್ರು ಏನ್ ಹೇಳ್ತಾರೆ? ಮ್ಯಾಗ್ನೆಟಿಕ್ ಇಫೆಕ್ಟ್ ವಿಲ್ ಬಿ ಸೇಮ್ ಇನ್ ದ ಸೊಲೆನಾಯ್ಡ್. ಇಲ್ಲಿನೂ ಎಲ್ಲಾ ಕಡೆ ಮ್ಯಾಗ್ನೆಟಿಕ್ ಇಫೆಕ್ಟ್ ವಿಲ್ ಬಿ ಯೂನಿಫಾರ್ಮ್ ಸೇಮ್ ಇನ್ ದ ಸೊಲೆನಾಯ್ಡ್. ದ ಎಂಡ್ಸ್ ಆಫ್ ದ ಸೊಲೆನಾಯ್ಡ್ does not. ಈಗ ಇದು ಯಾವ ತರ ಬಿಹೇವ್ ಆಗುತ್ತೆ? ಅದೇ ಮ್ಯಾಗ್ನೆಟ್ ತರ ಬಿಹೇವ್ ಆಗುತ್ತೆ. ಮ್ಯಾಗ್ನೆಟ್ ತರ ಅದೇ ಮ್ಯಾಗ್ನೆಟ್ ಆಗೋಗ್ಬಿಡುತ್ತೆ. ಮ್ಯಾಗ್ನೆಟ್ ಇಲ್ಲ ಅದ್ರಲ್ಲಿ, ತಾನೇ ಮ್ಯಾಗ್ನೆಟ್ ಆಗೋಗ್ಬಿಡುತ್ತೆ. ಒಂದೆಂಡ್ ನಾರ್ತ್ ಪೋಲ್, ಇನ್ನೊಂದೆಂಡು ಸೌತ್ ಪೋಲ್ ತರ ಆಕ್ಟ್ ಮಾಡುತ್ತೆ. ಅಷ್ಟೊಂದು ಅದರಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ? Magnetic effect. ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ? Field. ನೀವು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ವೈರ್ ತಗೊಂಡು ಜಾಸ್ತಿ ಒತ್ತೊತ್ತಾಗಿ ಜೋಡಣೆ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೂ ಜಾಸ್ತಿ ಆಗುತ್ತೆ. ಆಯ್ತಾ? ನಂಬರ್ ಆಫ್ ಪಾಯಿಂಟ್ಸ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಹೌ ಟು ಇನ್ಕ್ರೀಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಅವಾಗ ಇನ್ಕ್ರೀಸ್ ದ ನಂಬರ್ ಆಫ್ ಪಾಯಿಂಟ್ಸ್. Coils. ಆಯ್ತಾ? ಸೊ ಈಗ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟ್. ಎಲೆಕ್ಟ್ರೋಮ್ಯಾಗ್ನೆಟ್ ಅಂದ್ರೆ ಒಂದು ಅಯನ್ ರಾಡ್ ನ ನಾನು ಏನ್ ಮಾಡ್ತೀನಿ? ಅಯನ್ ರಾಡ್ ಇನ್ ದ ಸೆಂಟರ್ ಆಫ್ ದ ಸೊಲೆನಾಯ್ಡ್. ಇದ್ರಲ್ಲಿ ಏನ್ ಮಾಡ್ತೀನಿ ನಾನು ಅಂದ್ರೆ ಒಂದು ಕಬ್ಬಿಣದ ಪಟ್ಟಿಯನ್ನ ಒಳಗಿಡ್ತೀನಿ. ಸೊಲೆನಾಯ್ಡ್ ಅಲ್ಲಿ ಏನ್ ಮಾಡ್ತೀನಿ? ಒಂದು ಅಯನ್ ರಾಡ್ ಪಟ್ಟಿ ತರ ಅಯನ್ ಇಟ್ ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್. ಇದನ್ನ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ಏನಾದ್ರೂ ನೀವು ಒಂದು ಗುಂಡು ಪಿನ್ ತಂದು ಇಲ್ಲೇ ಹಿಡಿದ್ರೆ ಕಂಡುಕೊಳ್ಳುವಾಗ ಕೇಳಿದ್ರು ವಾಟ್ ಈಸ್ ಸೊಲೆನಾಯ್ಡ್. ಹೌದಾ? ಆಮೇಲೆ ಹೌ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಯೂಸ್ ಟು ಕನ್ವರ್ಟ್ ಹೌ ದ ಮೆಟಲ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅ ಮ್ಯಾಗ್ನೆಟ್. ಅದ್ರ ಬಗ್ಗೆ ಕೇಳಿದ್ರು. when you keep a piece of soft iron inside the coil, it is converted into a magnet. Inside the solenoid, when we keep soft iron inside the solenoid, it gets converted into magnet ಆಗುತ್ತೆ. magnetic power ಬರುತ್ತೆ. ಅದು attract ಮಾಡುತ್ತೆ. that is called as electromagnet. What is called? electromagnet. ಅಲ್ಯೂಮಿನಿಯಂ ಮೆಟಲ್ ಪ್ಲೇಟ್. ಎಲ್ಲರೂ ನೋಡಿ, ಮೆಟಲ್ ಪ್ಲೇಟ್ ನ ವೈರಿಗೆ ಕನೆಕ್ಟ್ ಮಾಡಿದ್ದಾರೆ. ಈ ಎಂಡು ವೈರ್ ಕನೆಕ್ಟ್ ಮಾಡಿ ಇದು ಬ್ಯಾಟರಿ ಕನೆಕ್ಟ್ ಮಾಡಿದ್ದಾರೆ. ಆವಾಗ ಇದ್ರ ಮೂಲಕ ಏನ್ ಪಾಸ್ ಆಗುತ್ತೆ? ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಸೊ when the electricity is passed, electricity flows and one more effect is produced, that is magnetic effect. ಯಾವ effect? Magnetic effect.
and we have kept one more horseshoe magnet here, strong magnet. ಇನ್ನೊಂದು horseshoe magnet ಅಂದ್ರೆ ಕುದುರೆಗೆ ಶೂ ಹಾಕಿರ್ತಾರಲ್ಲಪ್ಪ ಆ ಆಕಾರದಲ್ಲಿ ಇನ್ನೊಂದು ಮ್ಯಾಗ್ನೆಟ್ ಇರುತ್ತೆ. horseshoe magnet ನ ಹಿಂಗ್ ಹಿಡಿಬೇಕು, ಅರ್ಥ ಆಯ್ತಾ? ಆವಾಗ ಇದ್ರಲ್ಲೂ ಮ್ಯಾಗ್ನೆಟಿಕ್ ಇಫೆಕ್ಟ್ ಫೀಲ್ಡ್ ಇದೆ, ಅಥವಾ ಆಮೇಲೆ ಈ ವೈರ್ ಅಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. Wire also has magnetic field. This also has magnetic field. Due to more magnetic field, this metal plate starts moving. ಏನಾಗುತ್ತೆ? Moving. ಇದನ್ನ a force will act on it. When it will move? It will move when a force will act on it. ಈಗ ನಮ್ಮ third point ಏನು ಬಂತು ಅಂತಂದ್ರೆ, if we pass electricity through a wire, it produces magnetic field and it also produces a force. ಏನ್ ಪ್ರೊಡ್ಯೂಸ್ ಮಾಡುತ್ತೆ? Force. ಫೋರ್ಸ್ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಇಟ್ರೆ ಅದನ್ನ ಏನಾಗುತ್ತೆ? ಮೂವ್ Zodiac. ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ನಾವು ಏನ್ ಮಾಡಬಹುದು? See, here a force is acting on it and it is moving. No, there is magnetic field, there is electricity, and there is movement or a force acting on it. These all concepts are explained by a rule called as Fleming's left hand rule. Fleming's left hand rule ಅಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ಈ ತರ ಹೋಲ್ಡ್ ಮಾಡಬೇಕು. Hold your left hand. ಹೇಳ್ರಿ. Hold your left hand. Thumb, forefinger and middle finger of your left hand perpendicular to each other. perpendicular to each other. Perpendicular ಅಂದ್ರೆ ಏನು? 90 ಡಿಗ್ರಿ. ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಇನ್ನೊಂದ್ಸತಿ ಹೇಳ್ರಿ. Hold your thumb, forefinger and middle finger of your left hand perpendicular to each other. The forefinger shows The forefinger shows the direction of the magnetic field. the direction of magnetic field. The thumb shows The thumb shows the motion of the motion of the force. ಅಥವಾ motion of the substance. Motion of the substance of the motion of the ಕರಿತೀವಿ. This middle finger shows Current. the direction of the current. The direction of the current. All of you see the notes, domestic electric circuit. Domestic electric circuit ಅಲ್ಲಿ ಎಲ್ಲ ಹಾಡ್ಬೇಡ ಕಮಲ್ಲಿ. the electric current given to your house. ಅದರಲ್ಲಿ ಏನೇನು ವೈರ್ ಇರುತ್ತೆ ಅನ್ನೋದ್ರ ಬಗ್ಗೆ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಂತಿದೆ. One wire is live wire or positive wire covered by red insulation. ಒಂದು ರೆಡ್ ವೈರ್ ಇರುತ್ತೆ, ಅದನ್ನ ಲೈವ್ ವೈರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲೈವ್ ವೈರ್. ಅದು ಪಾಸಿಟಿವ್ ವೈರ್. ಯಾವ ವೈರ್? ಪಾಸಿಟಿವ್ ವೈರ್. ಅದರ್ ವೈರ್ ಇಸ್ ನ್ಯೂಟ್ರಲ್ ವೈರ್ ಆರ್ ನೆಗೆಟಿವ್ ವೈರ್. ಇನ್ನೊಂದು ವೈರು ನೆಗೆಟಿವ್ ವೈರ್ ಅಥವಾ ನ್ಯೂಟ್ರಲ್ ವೈರ್ ಕವರ್ಡ್ ಬೈ ಬ್ಲಾಕ್ ಇನ್ಸುಲೇಷನ್. ಅದಕ್ಕೆ ಯಾವ ಕಲರ್ ಪ್ಲಾಸ್ಟಿಕ್ ಸುತ್ತಿರ್ತಾರೆ? ಬ್ಲಾಕ್ ಕಲರ್ ಸುತ್ತಿರ್ತಾರೆ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ವೈರ್ಸ್ ಈಸ್ 220 ವೋಲ್ಟ್ಸ್. ಎರಡು ವೈರ್ ಮಧ್ಯೆ ಒಂದು ಬ್ಲ್ಯಾಕ್ ವೈರು, ಇನ್ನೊಂದು ರೆಡ್ ವೈರು. ಎರಡು ವೈರ್ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ? 220 ವೋಲ್ಟ್ಸ್. ಆಮೇಲೆ ಇನ್ ದ ಹೌಸ್ ದೇರ್ ಆರ್ ಟೂ ಸರ್ಕ್ಯೂಟ್ಸ್. In the house there are two circuits. One is 15A current connected to the appliances which need high current like geyser, air coolers. So ನಿಮ್ಮ ಮನೆಗೆ ಎರಡು ತರ ಸರ್ಕ್ಯೂಟ್ ಅಟ್ಯಾಚ್ ಮಾಡಿರ್ತಾರೆ. ಒಂದು 15 ಆಂಪಿಯರ್ ಸರ್ಕ್ಯೂಟ್. ಏನ್ ಸರ್ಕ್ಯೂಟ್? 15 ಆಂಪಿಯರ್. ಆ 15 ಆಂಪಿಯರ್ ಸರ್ಕ್ಯೂಟ್ ಇಂದ ಜಾಸ್ತಿ ಕರೆಂಟ್ ಬರೋದ್ರಿಂದ ಅದಕ್ಕೆ ಏನೇನು ಜೋಡಿಸಿರ್ತಾರೆ? which require more current. Such devices are attached to it. ಗೀಸರು, ಏರ್ ಕೂಲರು ಅದಕ್ಕೆಲ್ಲ ಅಟ್ಯಾಚ್ ಮಾಡಿರ್ತಾರೆ. ಹೀಟರು, ಗೀಸರು, ಯಾವುದಕ್ಕೆ ಜಾಸ್ತಿ ಕರೆಂಟ್ ಬೇಕಲ್ಲ ಅದನ್ನ 15 ಆಂಪಿಯರ್ ಸರ್ಕ್ಯೂಟ್ ಅಂತ ಇರುತ್ತೆ. ಯಾವ ಸರ್ಕ್ಯೂಟ್? 15 ಆಂಪಿಯರ್ ಸರ್ಕ್ಯೂಟ್. ಅದಕ್ಕೆ ಅದನ್ನೆಲ್ಲ ಕನೆಕ್ಷನ್ ಕೊಟ್ಟಿರ್ತಾರೆ. One more circuit is there in your house, that is only 5 ampere circuit. That's ampere circuit. 5 ampere means only 5 ampere current is supplied in that circuit. ಕಡಿಮೆ ಕರೆಂಟ್. ಅದಕ್ಕೆ ಏನು? ಬಲ್ಬು, ಫ್ಯಾನು ವಿಚ್ ನೀಡ್ ವೆರಿ ಲೆಸ್ ಕರೆಂಟ್, ಸಚ್ ಡಿವೈಸಸ್ ಆರ್ ಅಟ್ಯಾಚ್ಡ್. ಆಮೇಲೆ ಇನ್ನೊಂದೊಂದು ಇದೆ. ಥರ್ಡ್ ವೈರ್ ಇಸ್ ಆಫ್ ಗ್ರೀನ್ ಕಲರ್ ಇನ್ಸುಲೇಷನ್. ಇನ್ನೊಂದು ರೆಡ್ ಕಲರ್ ವೈರು, ಇನ್ನೊಂದು ಬ್ಲ್ಯಾಕ್ ಕಲರ್ ವೈರು, ಇನ್ನೊಂದು ಗ್ರೀನ್ ಕಲರ್ ವೈರು. ಅದನ್ನ ಅರ್ಥಿಂಗ್ ವೈರ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಅರ್ಥಿಂಗ್ ವೈರ್. ಸೊ
See here, earthing wire which is connected to a metal plate deep in the earth near the house. ಅದನ್ನ ಏನ್ ಮಾಡಿರ್ತಾರೆ ಅಂದ್ರೆ ಈಗ 3 ಪಿನ್ ಸ್ವಿಚ್ ಇರುತ್ತಲ್ಲಪ್ಪ, 3 ಪಿನ್ ಸ್ವಿಚ್, ಅದರಲ್ಲಿ ಒಂದು ಬ್ಲ್ಯಾಕ್ ವೈರ್ ಒಂದು ರೆಡ್ ವೈರ್, ಇನ್ನೊಂದು ಪಿನ್ ಏನಕ್ಕೆ ಅಂದ್ರೆ ಅದು ಏನಾಗುತ್ತೆ, ಅರ್ತಿಂಗ್ ವೈರ್ ಯಾವುದೇ ಮನೆ ಆಗ್ಲಿ ಬಿಲ್ಡಿಂಗ್ ಆಗ್ಲಿ ಒಂದು ವೈರ್ ನ ಏನ್ ಮಾಡಿರ್ತಾರೆ ಅರ್ತ್ ಗೆ ಬಿಟ್ಟಿರ್ತಾರೆ. ನೀವು ಮನೆ ಕಟ್ಟುವಾಗ ನೋಡಿರ್ತೀರಲ್ವಾ, ಅರ್ತ್ ಗೆ ಅದನ್ನ ಬಿಟ್ಟಿರ್ತಾರೆ, ಭೂಮಿಗೆ ಅದನ್ನ ಸೇರಿಸಿರ್ತಾರೆ. ಮನೆ ಹತ್ರ ಒಂದು ಗುಂಡಿ ತೋಡಿ ಆ ವೈರ್ ನ ಭೂಮಿ ಒಳಗಡೆ ಬಿಟ್ಟಿರ್ತಾರೆ. ಆ ಭೂಮಿ ಒಳಗಡೆ ಅದನ್ನ ಒಂದು ಮೆಟಲ್ ಪ್ಲೇಟ್ ಗೆ ಜೋಡಿಸಿರ್ತಾರೆ. They have joined that green color earthing wire to a metal plate inside the ground beside your house. ಅರ್ಥ ಆಯ್ತಾ? ಯಾಕೆ ಹಾಗೆ ಮಾಡಿರ್ತಾರೆ ಅಂದ್ರೆ the devices which are made up of metallic body like electric press or iron box, toaster, table fan, refrigerator, in them one wire is connected to earth wire which has low resistance. If there is any leakage in the current flows to the earth through the earthing wire. ಈಗ ಇಸ್ತ್ರಿ ಕಲ್ಲು ಇರುತ್ತಲ್ಲ ಐರನ್ ಬಾಕ್ಸ್, ಅದಕ್ಕೂ 3 ಪಿನ್ ಬೇಕು. 3 ಪಿನ್ ಬೇಕಾಗಿರೋ ಡಿವೈಸಸ್ ಎಲ್ಲ ಒನ್ ವೈರ್ ಅರ್ತಿಗೆ ಹೋಗಿರುತ್ತೆ. ಅಲ್ಲಿ ಏನಾದರೂ ಕ್ರಾಸ್ ಕನೆಕ್ಷನ್ ಆದರೆ, ಏನಾದರೂ 2 ವೈರ್, ರೆಡ್ ವೈರು ಬ್ಲ್ಯಾಕ್ ವೈರ್, ಇಫ್ ದೇರ್ ಇಸ್ ಎನಿ ಕ್ರಾಸ್ ಕನೆಕ್ಷನ್ ಅಲ್ಲಿ ಬೆಂಕಿ ಉಟ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ಸುಟ್ಟಾಗ ಮೋರ್ ಕರೆಂಟ್ ಅಥವಾ ಇಫ್ ಮೋರ್ ಕರೆಂಟ್ ಪಾಸಸ್ ಥ್ರೂ ದ ಡಿವೈಸ್, ಆವಾಗ ಅದೇನಾಗುತ್ತೆ, ಜಾಸ್ತಿ ಕರೆಂಟು ಇಟ್ ಗೋಸ್ ಟು ದ ಅರ್ತ್. ಎಲ್ಲಿ ಹೋಗುತ್ತೆ, ಅರ್ತ್ಗೆ ಹೋಗಿ ಅದು ಏನಾಗುತ್ತೆ, ಇಟ್ ಅವಾಯ್ಡ್ಸ್ ದ ಫೈರ್ ಆಕ್ಸಿಡೆಂಟ್ಸ್. ಅಂಡರ್ಸ್ಟುಡ್? ಇಫ್ ಮೋರ್ ಕರೆಂಟ್ ಪಾಸಸ್, ಹೇಳ್ರಿ, If more current passes, it goes to the ground, it goes to the ground through the earthing wire through the earthing wire and avoids fire accidents. and fire accident. ಇದನ್ನ ಕೇಳ್ತಾರೆ ಕ್ವಶನ್, ಅರ್ತಿಂಗ್ ವೈರ್ ನ ಉಪಯೋಗ ಏನು ಅಂತ. ವಾಟ್ ಇಸ್ ದ ಯೂಸ್ ಆಫ್ ಅರ್ತಿಂಗ್ ವೈರ್? ಸೊ ಇಟ್ ಅವಾಯ್ಡ್ಸ್ ಎಲೆಕ್ಟ್ರಿಕ್ ಶಾಕ್. ಒನ್ ಮೋರ್ ಸೇಫ್ಟಿ ಡಿವೈಸ್ ಇಸ್ ಎಲೆಕ್ಟ್ರಿಕ್ ಫ್ಯೂಸ್. ಏನು? Electric fuse. ಫ್ಯೂಸ್ ನೋಡಿದ್ದೀರಾ ನೀವು? Yes, ma'am, ನೋಡಿದ್ವಿ. ಅದರಲ್ಲಿ ಒಂದು ಮೆಟಲ್ ವೈರ್ ತಂತಿ ಹಾಕಿರ್ತಾರೆ, ದಪ್ಪೊಂದು ತಂತಿ ಹಾಕಿರ್ತಾರೆ. ಮೋರ್ ಜಾಸ್ತಿ ಕರೆಂಟ್ ಪಾಸ್ ಆದಾಗ ಆ ವೈರ್ ಏನಾಗುತ್ತೆ, ಮೆಲ್ಟ್ ಆಗೋಗ್ಬಿಡುತ್ತೆ. ಆ ವೈರ್ ಮೆಲ್ಟ್ ಆದಾಗ ಎಲ್ಲ ಕರೆಂಟ್ ಕನೆಕ್ಷನ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ಇಟ್ ಅವಾಯ್ಡ್ಸ್ ದ ಫೈರ್ ಆಕ್ಸಿಡೆಂಟ್ಸ್. ಫ್ಯೂಸ್ ಇಸ್ ಆಲ್ಸೋ ಅ ಸೇಫ್ಟಿ ಡಿವೈಸ್. ಸಿ ಹಿಯರ್, ಸಿ ಓವರ್ಲೋಡಿಂಗ್ ಆಫ್ ಕರೆಂಟ್. ಓವರ್ಲೋಡಿಂಗ್ ಆಫ್ ಕರೆಂಟ್ ಅಂದ್ರೆ ಸಡನ್ ಆಗಿ ಜಾಸ್ತಿ ಕರೆಂಟ್ ಪಾಸ್ ಆಗುತ್ತಲ್ಲ, ಅದನ್ನ ಓವರ್ಲೋಡಿಂಗ್ ಆಫ್ ಕರೆಂಟ್. ಕಾಸಸ್ ಆಫ್ ಓವರ್ಲೋಡಿಂಗ್ ಆಫ್ ಕರೆಂಟ್ ಕೇಳ್ತಾರಮ್ಮ. ಕಾಸಸ್ ಆಫ್ ಓವರ್ಲೋಡಿಂಗ್ ಆಫ್ ಕರೆಂಟ್ ಏನಂದ್ರೆ, when live wire and neutral wire touch each other or they come in direct contact. 2 ವೈರ್ ಇರುತ್ತಲ್ಲ, ಬ್ಲ್ಯಾಕ್ ವೈರು ರೆಡ್ ವೈರು, 2 ಅಟ್ಯಾಚ್ ಆದರೆ ಏನಾಗುತ್ತೆ, ಓವರ್ಲೋಡಿಂಗ್ ಆಗಿ ಸುಟ್ಟೋಗುತ್ತೆ. ಆಮೇಲೆ ಇನ್ನೊಂದು, ಬೈ ಆಕ್ಸಿಡೆಂಟಲ್ ಹೈಕ್ ಇನ್ ದ ಸಪ್ಲೈ ಆಫ್ ವೋಲ್ಟೇಜ್. ವೋಲ್ಟೇಜ್ ಸಪ್ಲೈ ಮಾಡ್ತಾರಲ್ಲಪ್ಪ, ಆಕ್ಸಿಡೆಂಟ್ಲಿ ಏನು ಮಾಡ್ತಾರೆ, ಜಾಸ್ತಿ ವೋಲ್ಟೇಜ್ನ, ಜಾಸ್ತಿ ಕರೆಂಟ್ನ ಏನು ಮಾಡ್ತಾರೆ, ಸಪ್ಲೈ ಮಾಡಿಬಿಡ್ತಾರೆ. ಬೈ ಕನೆಕ್ಟಿಂಗ್ ಟೂ ಮೆನಿ ಡಿವೈಸಸ್ ಟು ಅ ಸಿಂಗಲ್ ಸಾಕೆಟ್. ಈಗ ನಾವು ಒಂದು ಬೋರ್ಡ್ ತೊಗೊತೀವಿ, ಆ ಸಾಕೆಟಿಗೆ ಏನು ಮಾಡ್ತೀವಿ, ಜಾಸ್ತಿ ಡಿವೈಸಸ್ನ ಸೇರಿಸ್ತೀವಿ. ಜಾಸ್ತಿ ಡಿವೈಸ್ ಸೇರಿಸಿದಾಗ ಆವಾಗಲೂ ಸಹ ಏನಾಗಬಹುದು, ಬೆಂಕಿ ಹತ್ಕೋಬಹುದು, ಓವರ್ಲೋಡಿಂಗ್ ಆಫ್ ಕರೆಂಟ್ ಆಗಬಹುದು. ಸೊ ಇದನ್ನ ಕೇಳಿದ್ರು, ಹೌ there is overloading of current, 3 marks ಅಂತೇಳಿ. The fuse stops the flow of the current. Fuse ಅಲ್ಲಿ ಏನು ವೈರ್ ಇರುತ್ತಲ್ಲ, it will melt. What it will do? It Melt. will melt and it will stop the flow of the current. The coil in the fuse has low melting point and melts and breaks the connection. ಅಂದ್ರೆ ಆ ವೈರ್ ಯಾಕೆ ಮೆಲ್ಟ್ ಆಗುತ್ತೆ ಅಂತಂದ್ರೆ, ಅದಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋ ವೈರ್ ಹಾಕಿರ್ತಾರೆ. ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಬೇಗ ಅದು ಕರಗಬೇಕು, ಸ್ವಲ್ಪ ಹೀಟ್ ಬಂದ್ರೂ ಅದೇನು ಮಾಡಬೇಕು, ಕರಗಬೇಕು. ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು, ಅಂತ ವೈರ್ ಅಂದ್ರೆ ಅದ್ರಾಗೆ ಹಾಕಿರ್ತಾರೆ. ಆ್ಯಂಡ್ ಸೊ ಇಟ್ ವಿಲ್ ಮೆಲ್ಟ್ ಆ್ಯಂಡ್ ಬ್ರೇಕ್ ಡೌನ್ ದ ಕನೆಕ್ಷನ್. ಅಂಡರ್ಸ್ಟುಡ್? ಪಾಸ್ ಮಾಡಿ. ಫ್ಲೋ ಆಗ್ತಾ ಇರುತ್ತೆ. ಐ ಅಂದ್ರೇನು, ಎಲೆಕ್ಟ್ರಿಸಿಟಿ ಟು ಫ್ಲೋ ಆಗುತ್ತೆ. ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಇಫೆಕ್ಟ್ ಫಾರ್ಮ್ ಆಗುತ್ತೆ. ಯಾವ ಇಫೆಕ್ಟು? Magnetic. ಇಫೆಕ್ಟ್. ಮ್ಯಾಗ್ನೆಟಿಕ್ ಇಫೆಕ್ಟ್ ಇಂದ ಇನ್ನೊಂದು ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ. ಏನಾಗುತ್ತೆ? Movement. ಅದಕ್ಕೆ ಒಂದು ಡಯಾಗ್ರಾಮ್ ಮಾಡ್ತೀನಿ. ಸ್ಟಾಪ್